ಆಬ್ಸಲ್ಯೂಟ್ ಸಿನಿಮಾ ಅಂತ ಹೇಳ್ಬೋದು. ಇವತ್ತಿನ ಎಪಿಸೋಡ್ನ ಹನುಮಂತಣ್ಣ ಟಿಕೆಟು ಫಿನಾಲೆ ಗೆದ್ದು ಡೈರೆಕ್ಟಾಗಿ ಫೈನಲ್ಗೆ ಎಂಟ್ರಿ ಆಗ್ತಿದ್ದಾರೆ. ಏನು ನೆಸೆಸಿಟಿ ಇತ್ತಿಲ್ಲ ಅವ್ರಿಗೆ. ಅವರು ಟಿಕೆಟು ಫಿನಾಲೆ ಆ ಟಿಕೆಟ್ ಸಿಕ್ಕಿಲ್ಲ ಅಂದಿದ್ರು ಫೈನಲ್ಗೆ ಹೋಗೋರು. ಅವರು ಬಂದಿರೋ ರೀತಿಗೆ, ಅವ್ರು ಆಡಿರೋ ರೀತಿಗೆ ಎಲ್ಲೋ ಒಂದು ಕಡೆ ಒಳ್ಳೆ ತಂದಲ್ಲಿ ಆಡಿದ್ರೆ, ಒಳ್ಳೇದನ್ನ ಉಳಿಸ್ಕೊಂಡ್ರೆ, ಒಳ್ಳೇದನ್ನ ಬಯಸಿದ್ರೆ, ಒಳ್ಳೇದನ್ನ ಯೋಚನೆ ಮಾಡಿದ್ರೆ ಖಂಡಿತ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದು ಇದರಲ್ಲಿ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಆಯ್ತಾ, ಅದು ಇದಕ್ಕಿಂತ ಇನ್ನೊಂದು ಎಕ್ಸಾಂಪಲೇ ಬೇಡ. ಯಾಕಂದ್ರೆ ಇದ್ದವ್ರು ಯಾರು, ಎಂತೆಂಥವ್ರು ಘಟಿಗಳು. ಆ ಕಡೆ ತ್ರಿವಿಕ್ರಮ್ ಅವರು, ರಜತ್ ಅವರು, ಆಮೇಲೆ ಹೆಣ್ಮಕ್ಳಲ್ಲಿ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಂದರೆ ಭವ್ಯ ಅವ್ರು ಇದ್ದಿದ್ದು. ಅಂಥ 3 ಕಂಟೆಸ್ಟೆಂಟ್ ಇದ್ದಾಗ ಹನುಮಂತಣ್ಣ ಒಡೆದು ಬಿಸಾಕಿರೋದು. ಆ್ಯಂಡ್ ಅಷ್ಟು ಕಮ್ಮಿ ಟೈಮಿಂಗ್ಸಲ್ಲಿ ಹತ್ತಿ ಬಾವುಟನ ನೆಟ್ಟಿರೋದು ಅಂದರೆ, ಸೊ ಇದನ್ನು ಏನು ಹೇಳಬೇಕು, ಅದು ಎಲ್ಲೋ ಒಂದಷ್ಟು ಕೀ ಆದಮೇಲೆ ಸಿಕ್ಕಿ, ಆಮೇಲೆ ಆ ಕೀ ಓಪನ್ ಆಗದೆ ಅಲ್ಲಿ ಜಾಸ್ತಿ ಟೈಮ್ ತೊಗೊಂಡು ಏನೋ ಒಂದು ಆಗ್ಬೋದಿತ್ತು. ಬಟ್ ಅದೇನೂ ಆಗದಂಗೆ ಅದೆಲ್ಲೋ ಇದ್ದವರು ಆ ಬಾಲ್ ಟಾಸ್ಕನ್ನು ಆಡ್ತಾರೆ. ಇಬ್ಬರು ಕೈಲಿ ಒಂದೊಂದು ಬಾಲ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಹನುಮಂತಣ್ಣ ಬ್ಯಾಲೆನ್ಸ್ ಮಾಡ್ತಾರೆ. ಆ್ಯಂಡ್ ಅಲ್ಲಿಂದ ಟಿಕೆಟ್ ಫಿನಾಲೆ ಟಾಸ್ಕಿಗೆ ಬರ್ತಾರೆ. ಅಲ್ಲಿ ಅಂತಂಥ ಘಟಿಗಳಿದ್ರು, ಅವರ ಮೇಲೆ ಗೆಲ್ತಾರೆ ಅಂದರೆ ಸೊ ಆಬ್ಸಲ್ಯೂಟ್ ಸಿನಿಮಾ. ಆಯಿತಾ, ಸೊ ಅಪ್ರಿಷಿಯೇಟ್ ಮಾಡಲೇಬೇಕು ಹನುಮಂತಣ್ಣನಿಗೆ. ಯಾರೇ ಉತ್ತಮ ಆಗಿರ್ಬೋದು, ಬಟ್ ನಾನು ಈ ಚಾನಲಿಂದ ಇಲ್ಲಿಂದ ಹೇಳ್ತಾ ಇದ್ದೀನಿ, ಈ ವೀಕಿನ ಉತ್ತಮ ಹನುಮಂತಣ್ಣ. ಅಷ್ಟು ಚೆನ್ನಾಗಿ ಈ ವೀಕ್ ಆಡಿದ್ದಾರೆ, ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಆ ವೆಯ್ಟನ್ನು ಹಿಡ್ಕೊಳ್ಳೋದ್ರಲ್ಲಾಗಿರ್ಬೋದು, ತ್ರಿವಿಕ್ರಮ್ ಅವ್ರಿಗೇನೆ ಕಾಂಪೀಟ್ ಮಾಡಿ ಅಷ್ಟು ವೆಯ್ಟ್ಸ್ ಇದ್ರೂ ಅದನ್ನು ಹಿಡ್ಕೊಂಡು ನಿಂತಿರ್ತಾರೆ ಹನುಮಂತಣ್ಣ. ಆ್ಯಂಡ್ ವೆಲ್ ಡಿಸರ್ವಿಂಗ್ ಆ್ಯಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ಯಾಪ್ಟನ್ಸಿ ಕೂಡ ಫೈನಲ್ ಕ್ಯಾಪ್ಟನ್ನು ಆಗಿದ್ದಾರೆ ಹನುಮಂತಣ್ಣ. ಇದಕ್ಕಿಂತ ಬೇಕಾ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋದಕ್ಕೆ? ಯಾವತ್ತೂ ಕೆಲವು ಘಟನೆಗಳಾದಾಗ ಏನೋ ಒಂದು ಸಂದೇಶ ಸಿಗುತ್ತಂತೆ, ಒಂದು ಮೆಸೇಜ್ ಸಿಗುತ್ತಂತೆ. ಆ ಮೆಸೇಜನ್ನ ನಾವು ತಿಳ್ಕೊಬೇಕಷ್ಟೆ. ಸೊ ಖಂಡಿತವಾಗ್ಲೂ ಆ ಮೆಸೇಜ್ ಈ ಎಪಿಸೋಡಲ್ಲಿ ಸಿಕ್ತು. ಹಾಗೆ ಕಳಪೆ ಮಂಜಣ್ಣ ಎಷ್ಟು ಚೆನ್ನಾಗಿ ಆಡ್ತಿದ್ದಾನೆ. ಏನಾಗೋಯ್ತಣ್ಣ ನಿಂಗೆ, ಹೆಂಗಿದ್ದಣ್ಣ ನೀನು? ಮಂಜಣ್ಣ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ ಗುರು. ಹೆಂಗಿದ್ದಿದ್ದು, ಹೆಂಗೆ ಆಟ ಆಡ್ತಾಯಿದ್ದಿದ್ದು, ಯಾವ ಥರ ಇದ್ದಿದ್ದು. ಅವರು ಒಳ್ಳೆ ಓಡಿದ್ರೆ ಚಿರತೆ ಥರ ಓಡೋರು, ಚಿರತೆ ಥರ ಆಟ ಆಡೋರು, ಮಾತಾಡೋರು, ಕಾಮಿಡಿ ಮಾಡೋರು. ನಗುನೇ ಮರೆತುಬಿಟ್ಟವ್ರೆ, ನಗುನೇ ಕಳ್ಕೊಂಡ್ಬಿಟ್ಟವ್ರೆ. ಮನೆಯವರೆಲ್ಲ ಬಂದಮೇಲೆ ಒಂದು ಜೋಶ್ ಆಗಬೇಕು, ಜೋಶ್ ತಗೋಬೇಕು, ನಗಬೇಕು, ಅದನ್ನೆಲ್ಲ ಬಿಟ್ಬಿಟ್ಟು ಏನೋ ಕಳ್ಕೊಂಡವ್ರಂಗೆ ಅಂತ ಹಂಗೆ ಕೂತ್ಕೊಂತಾರಪ್ಪ. ಅದೇನು ಯೋಚನೆ ಮಾಡ್ತಿದ್ದಾರೆ, ಅದೇನು ಅವ್ರ ತಲೆಯಲ್ಲಿ ಹೋಗ್ತದೆ, ಅದೇನು ಯೋಚನೆಗಳು ಹೋಗ್ತದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಗೊತ್ತಾಗ್ತಾಯಿಲ್ಲ. ಬಟ್ ಇನ್ನಿರೋದೇ 2 ವೀಕು, ಅದರಲ್ಲೂ 1 ವೀಕು ಫಿನಾಲೆ ಅದು ಇದು ಪ್ರಿಪ್ರೇಷನ್ಸ್ ಅಂತ ಹೇಳ್ಬಿಟ್ಟು ಹೊರಟೋಗುತ್ತೆ. ಇನ್ನೊಂದು ವೀಕ್ ಏನು ಮಾಡ್ತಾರೆ? ಆ್ಯಕ್ಚುಲಿ ಕೈಲಿದ್ದಿದ್ದು ಅದೇನೋ ಹಿಂಗೆ ಚೆಲ್ತಾರಂಗಿದೆ, ಅವರು ಬೇರೆಯವ್ರಿಗೆ ಕೊಟ್ಟಂಗಿದೆ. ಆ್ಯಕ್ಚುಲಿ ಹೋದ ವೀಕಲ್ಲ, ಫ್ಯಾಮಿಲಿ ವೀಕಲ್ಲ, ಅದ್ರ ಹಿಂದಿನ ವೀಕು ಹನುಮಂತಣ್ಣ ಕಳಪೆ ಆಗಿದ್ರು. ಆ್ಯಂಡ್ ಒಂದು ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡಿದ್ದಾರೆ. ಇವಾಗ ಎಲ್ಲ ಹಿಂಗೆ ತಿರುಗಿಸ್ಬಿಟ್ರು. ಎಲ್ಲರ ಕಡೆನೂ ಪಾಸಿಟಿವ್ ಹನುಮಂತಣ್ಣ, ಎಲ್ಲ ಕಡೆನೂ ಪಾಸಿಟಿವ್ ಆಗಿದ್ದಾರೆ. ಒಂದು ಪಾಸಿಟಿವ್ ವೈಬ್ ಇದೆ, ಜನಗಳಿಗೆಲ್ಲ ಒಂದು ಪಾಸಿಟಿವ್ ವೈಬ್ನ ಕೊಟ್ಟಿದ್ದಾರೆ. ತುಂಬ ಪಾಸಿಟಿವ್ ಆಗಿ ಹೋಗ್ತದೆ ಅವರ ಗ್ರಾಫ್ ಅಂತೂ. ಆ್ಯಂಡ್ ನೆಕ್ಸ್ಟ್ ವೀಕ್ ಕ್ಯಾಪ್ಟನ್ ಬೇರೆ ಆಗಿದ್ದಾರೆ. ನೀನು ಕೇಳಬೇಕಾ? ಕ್ಯಾಪ್ಟನ್ ಆಗಿಲ್ಲ ಅಂದ್ರೇ ಆ ರೇಂಜ್ಗೆ ಹನುಮಂತಣ್ಣ. ಇನ್ನು ಕ್ಯಾಪ್ಟನ್ ಆಗಿರೋದು ಫೈನಲ್ ಕ್ಯಾಪ್ಟನ್. ಸೊ ಅದು ಅಡ್ವಾಂಟೇಜ್ ಅಂತೂ ಅವ್ರಿಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಕು ಕೂಡ ಮಿಡ್ ಎಲಿಮಿನೇಷನ್ ಎಲ್ಲ ಇರುತ್ತೆ. ಸೊ ಇಷ್ಟು ಇವತ್ತಿನ ಎಪಿಸೋಡ್ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗೆ ಈ ವೀಕ್ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.